ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಹುಟ್ಟುಹಬ್ಬ. ಬರ್ಡೇ ಅಂದ್ಮೇಲೆ ಸಡಗರ ಸಂಭ್ರಮ ಇದ್ದೇ ಇರುತ್ತೆ. ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನ ಪ್ರೇಮ್ ಅವರು ಯಾವ ತರ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ಮೊದಲನೇದಾಗಿ ಬಾಸ್ ಟಿವಿ ಕಡೆಯಿಂದ ನಿಮಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸರ್, ಇನ್ನೊಂದು ವರ್ಷ ದೊಡ್ಡವರಾಗ್ತಾ ಇದ್ದೀರಾ, ಏನಾದ್ರು ಬೇಜಾರಿದೆಯಾ ಇದ್ರ ಬಗ್ಗೆ? ಏನ್ ಖಂಡಿತ ಏನಿಲ್ಲ ಮೇಡಮ್. ಇಲ್ಲ, ಅಭಿಮಾನಿಗಳ ಪ್ರೀತಿ, ಕರ್ನಾಟಕ ಜನತೆ ಆಶೀರ್ವಾದ, ಭಗವಂತನ ಪ್ರೀತಿ. ನೀವು ಬರ್ತಾ ಬರ್ತಾ ವಯಸ್ಸು ಚಿಕ್ಕದಾಗ್ತಾ ಇದೆ ನನಗೆ. ಯಾ, ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ ಪ್ರಾಬಬ್ಲಿ ನಿಮ್ಮಂತವ್ರನ್ನ ನೋಡ್ಬಿಟ್ಟೆ ಹೇಳ್ತಿದಾರೆ ಅನ್ಸುತ್ತೆ. ಸೊ ಎಲ್ರು ಏಜ್ ಆಗ್ತಾ ಹೋದಂಗೆ ವಯಸ್ಸಾದಂಗೆ ಕಾಣಿಸ್ತಾರೆ, ನೀವು ಮಾತ್ರ ಇನ್ನ ಚಿಕ್ಕವ್ರ ತರ ಕಾಣಿಸ್ತಿದ್ದೀರಾ, 25 ವರ್ಷದ ಹುಡುಗನ ತರ ಕಾಣಿಸ್ತಿದ್ದೀರಾ. ಸರ್, ಏನ್ ಸೀಕ್ರೆಟ್ ಇದ್ರದ್ದು? ಏನ್ ಹೇಳನಲ್ಲ, ಭಗವಂತನ ಆಶೀರ್ವಾದ, ಜನಗಳ ಪ್ರೀತಿ ಆಶೀರ್ವಾದ, ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಓಕೆ ಸರ್, ಅಭಿಮಾನಿಗಳ ಜೊತೆ ತಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಸರ್? ಎಲ್ಲ ಅಭಿಮಾನಿಗಳು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಎಲ್ಲಾ ಭಾಗದಿಂದನೂ ಸಹ ಅಭಿಮಾನಿಗಳು ಬಂದಿದ್ದಾರೆ. ಸುಮಾರು 6 ವರ್ಷದಿಂದ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ. ಬಿಕಾಸ್ ನಿಮಗೆ ಗೊತ್ತಿದ್ದಾಗೆ ಪ್ರತಿ ವರ್ಷ ಏನೇನೋ ಒಂದು ಬ್ಯಾಡ್ ರೀಸನ್ಸ್ಗಳಿತ್ತು. ಸೊ ಈ ವರ್ಷ ಅಭಿಮಾನಿಗಳೆಲ್ಲ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳಿ ನನ್ನ ಹುಟ್ಟದಬ್ಬನ ಅವ್ರ ಹುಟ್ಟದಬ್ಬದಷ್ಟೇ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನು ಬರ್ಡೇ ಅಂದಾಗ ನಾವು ಒಂದಷ್ಟು ಪ್ಲಾನ್ಸ್ ಹಾಕೋತೀವಿ, ಇವತ್ತಿನ ದಿನ ಇಂಥದ್ದು ಮಾಡಬೇಕು ಅಂತ. ಸೊ ನೀವು ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್? ಸೊ ಬೆಳಿಗ್ಗೆ ಶಿರ್ಡಿಯಿಂದ ಬಾಬಾ ಪಾದುಕೆ ಬಂದಿತ್ತು. ಸೊ ಮಲ್ಲೇಶ್ವರಂ ಶಿರ್ಡಿ ಬಾಬಾ ಟೆಂಪಲ್ಗೆ ಹೋಗಿ ಆಶೀರ್ವಾದ ತಗೊಂಡು ಅಲ್ಲಿಂದ ಒಂದು ಮಾತೃಶ್ರೀ ಮನೋವಿಕಾಸ ಕೇಂದ್ರ ಅಂತ ಒಂದು ದೇವರ ಮಕ್ಕಳ ಒಂದು ಆಶ್ರಮ ಇದೆ, ಅಲ್ಲೋಗಿ ಕೇಕ್ ಕಟ್ ಮಾಡಿಸಿ ಅಲ್ಲಿ ಮಕ್ಕಳ ಜೊತೆನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಫ್ಯಾಮಿಲಿ ಜೊತೆನಲ್ಲಿ, ಫ್ರೆಂಡ್ಸ್ ಜೊತೆ, ಅಭಿಮಾನಿಗಳ ಜೊತೆಲಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ಈಗ ಸೆಲೆಬ್ರಿಟಿ ಅಂದಾಗ ಅವ್ರಿಗಿಂತ ಜಾಸ್ತಿ ಅವ್ರ ಫ್ಯಾನ್ಸ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ, ಅವರ ಬರ್ಡೇನ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಿಮ್ಮ ಹೆಸರಲ್ಲಿ ಅನ್ನ ಸಂತರ್ಪಣೆ ಹಾಗೆ ಸಾಮಾಜಿಕ ಕೆಲಸಗಳು ಸಾಕಷ್ಟು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲ ನಾನು ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರ ಪಾಪ ನಾನು ರಾತ್ರಿ ಫುಲ್ಲು ಮಳೆ ಇತ್ತು, ಮಳೆನಲ್ಲೂ ಸಹ ಅವರೆಲ್ಲರೂ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ. ಸೊ ನಾನು ಫ್ಲೆಕ್ಸ್ ಹಾಕೊಂಡು ಡೆಕೋರೇಷನ್ ಮಾಡಿಕೊಂಡು ರಾತ್ರಿ ಎಲ್ಲ ಅಡುಗೆಗೆ ಏನು ಬೇಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲನೂ ಮಾಡ್ತಾ ಇದ್ದಾರೆ. ತುಂಬ ಅಡಚಣೆಗಳ ಮಧ್ಯೆನೂ ಸಹ ಭಾಳ ಕಷ್ಟಪಟ್ಟು ನನಗೋಸ್ಕರ ಇವತ್ತಿನ ದಿನ ಡೆಡಿಕೇಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಸರ್, ಈಗ ಬರ್ಡೇ ಅಂದ್ಮೇಲೆ ಒಂದು ಎಕ್ಸ್ಟ್ರಾ ಜೋಶ್, ಎಕ್ಸೈಟ್ಮೆಂಟ್ ಇರುತ್ತೆ. ಅದರಲ್ಲೂ ಪ್ಲಸ್ ಅಂತ ಹೇಳಿದ್ರೆ ಒಂದು ಗಿಫ್ಟ್ಸ್ ಎಲ್ಲ ರಿಸೀವ್ ಮಾಡ್ತೀವಿ ನಮ್ಮ ಪ್ರೀತಿ ಪಾತ್ರದಿಂದ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಸ್ಪೆಷಲ್ ಗಿಫ್ಟ್ಸ್ ಇವತ್ತು ಕೊಟ್ರ ಹೇಗೆ ಅಂತ? ಸಾಕಷ್ಟು ಗಿಫ್ಟ್ಗಳು ಕೊಟ್ಟಿದ್ದಾರೆ, ಬಟ್ ಅದೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ. ತುಂಬ ಒಳ್ಳೊಳ್ಳೆ ಗಿಫ್ಟ್ಗಳನ್ನೇ ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಟೈಮ್ನ ನನಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಪ್ರೇಷಿಯಸ್ ಗಿಫ್ಟ್ ಇನ್ನೊಂದು ಇಲ್ಲ ಅಂತ ಅನ್ಕೋತೀನಿ. ಅವ್ರ ಪ್ರೀತಿ ಕೊಟ್ಟಿದ್ದಾರೆ, ಸ್ನೇಹ ಕೊಟ್ಟಿದ್ದಾರೆ, ಅಭಿಮಾನ ಕೊಟ್ಟಿದ್ದಾರೆ. ಅದೇ ನನಗೆ ಅವ್ರು ಕೊಡೋಂಥ ದೊಡ್ಡ ಗಿಫ್ಟ್. ವೆರಿ ಟ್ರೂ ಸರ್. ಇನ್ನು ನಿಮ್ಮ ಮಗಳು ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಸಕ್ರಿಯವಾಗಿದ್ದಾರೆ. ಸೊ ನಿಮ್ಮ 3 ಜನ ಕಾಂಬಿನೇಷನ್ ಅಲ್ಲಿ ಯಾವತ್ತಾರು ಮೂವಿನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಬರಬಹುದು, ನೋಡೋಣ, ದೇವ್ರದೇ. ನನಗೂ ಖುಷಿ ಬಂದ್ರೆ. ಇನ್ನು ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಅವರ ಸ್ಪಾರ್ಕ್ ಮೂವಿಯಲ್ಲಿ ಸ್ಪೆಷಲ್ ರೋಲ್ ಕಾಣಿಸ್ಕೊಳ್ತಿದ್ದಾರೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ? ಅಂದ್ರೆ ಪಾತ್ರದ ಬಗ್ಗೆ ಏನು ಹೇಳೋದಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್ ಆಗಿ ಇದೆ. ಬಟ್ ಒಂದು ವಿಶೇಷವಾದಂತ ಒಂದು ಪಾತ್ರವನ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗ ಫುಲ್ ಫ್ಲೆಜ್ ಆಗಿ ಬೆಳಿತಲ್ಲಿ ಕಾಣಿಸ್ಕೊಳ್ತೀವಿ ಸರ್? ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸದ್ಯದಲ್ಲ ಇದೆ ಇನ್ನೊಂದು ಸಿನಿಮಾ, ಅದು ಇವತ್ತು ಸಂಜೆ ಅನೌನ್ಸ್ ಆಗ್ತಾ ಇದೆ, ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.